ವೇದಿಕೆಯ ಮುಂದೆ ಇರುವಂತಹ ಶಿಶಿಗೆ ನೀರು ಹಾಕುವುದರ ಮೂಲಕ ಜಾತಿಯಲ್ಲಿರ್ತಕ್ಕಂಥ ಗೊಡ್ಡು ಸಂಪ್ರದಾಯಗಳನ್ನು ವಿರೋಧಿಸುವ ಮೂಲಕವಾಗಿ ಸಮಾಜದ ಕನಸನ್ನು ಆ ಕಾಲಘಟ್ಟದಲ್ಲಿ ಕಂಡರು. ಸಾಗರಕ್ಕೆ ಎಳೆಯುಂಟು ಜಂಗಮಕ್ಕೆ ಎಳೆದಿಲ್ಲ. ಅದ್ಭುತವಾದ ಕಾರ್ಯಕ್ರಮ ಮಾಡಿದ್ದಾರೆ. ಇವರಿಬ್ಬರು ಧನ್ಯವಾದ ತಿಳಿಸ್ತೀವಿ. ಅದು ಇತಿಹಾಸದಲ್ಲಿ ಬಂದಿರತಕ್ಕಂಥ ಒಂದು ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇಷ್ಟು ಹೇಳಿದ ಸಂಸ್ಕೃತಿಯ ಕಳೆ, ತಾರತಮ್ಯದ ಕಳೆ, ಅಸಮಾನತೆಯ ಕಳೆ, ಜಾತಿಯ ಕಳೆ, ಇಂಥ ಕಳೆಯನ್ನು ಕಿಳ್ಳಿಕ್ಕೋಸ್ಕರನೇ ಬಸವಣ್ಣ 12ನೇ ಶತಮಾನದಲ್ಲಿ ಅಂಗದ ಮೇಲೆ ಲಿಂಗಸ್ವಾಯಿತವಾದ ಒಲೆಮಾದಿಗರ ಮನೆಯ ಸುನಕವಾದರೂ ಸರಿ, ಅಂಗದ ಮೇಲೆ ಲಿಂಗಸ್ವಾಯಿತವಾದ ಒಲೆಮಾದಿಗರ ಮನೆಯ ನಾಯಿ ನೋಡಿ, ಮನುಷ್ಯರು ಹೇಳಿಲ್ಲ ಅವರು, ಅವರ ಮನೆ ನಾಯಿಯಾಗಿದ್ರು ಸರಿ, ಅಂಗದ ಮೇಲೆ ಲಿಂಗಸ್ವಾಯಿತವಾದ ಒಲೆಮಾದಿಗರ ಮನೆಯ ಸುನಕವಾದರೂ ಸರಿ, ಕರತಂದು ಪಂಚವಾದ್ಯವನಿಗೆ ಸನ್ಮಾನಿಸುವ ಕೂಡಲ ಸಂಗಮ ದೇವ. ಇದು ಬಂಧುತ್ವದ ಬೀಜ. ಹಿಂದುತ್ವದ ಬೀಜ, ಹಿಂದುತ್ವದ ಬೀಜ ಹೆಂಗಿದೆ ಅಂದ್ರೆ ಓಂ ಭೂರ್ಭುವಸ್ವಾಹ ತತ್ಸವಿತುರ್ವರೆಣ್ಯಂ. ಕೇಳೋರ್ಗೂ ಗೊತ್ತಾಗ್ಬಾರ್ದು, ಹೇಳೋರ್ಗೂ ಗೊತ್ತಾಗ್ಬಾರ್ದು. ಅವನಿಗೂ ಗೊತ್ತಿಲ್ಲ, ಇವನಿಗೂ ಗೊತ್ತಿಲ್ಲ. ಇದು ಈ ಪರಿಸ್ಥಿತಿ ಇದೆ. ಅದಕ್ಕೆ ಕೂಡಲ ಸಂಗಮವನ್ನೇ ನೀವು ಆಯ್ಕೆ ಮಾಡಿಕೊಂಡು, ನನಗೆ ಎಲ್ಲರೂ ಫೋನ್ ಮೇಲೆ ಫೋನ್ ಇಲ್ಲ, ವಿಜಯಾನಂದ ಕಾಸಪ್ಪ ಅವರು ಒಂದು ರಥ ಹೇಳ್ಕೊಂಡ್ಬರ್ತಾರೆ. ಏನ್ ರಥ ಅದು? ಬಸವ ಭೀಮ ಸಂಗಮದ ರಥ. ಅದನ್ನ ಇಡೀ ನಾಡಿನಾದ್ಯಂತ ಎಳೆದು ಬಿಟ್ರೆ, ನಿಜವಾಗ್ಲೂ ಫೋಟೋಗಳಲ್ಲಿ ಇಟ್ಕೊಂಡಿದ್ದೀವಿ ಬುದ್ಧ, ಬಸವ, ಅಂಬೇಡ್ಕರ್ ಅವರನ್ನ. ನಿಮ್ಮ ಹೃದಯ ಮತ್ತು ನಿಮ್ಮ ನೆತ್ತಿಯ ಮೇಲೆ ಅವ್ರು ಇಟ್ಕೊಂಡು ಓಡಾಡ್ತೀರಾ, ಈ ರಾಜ್ಯದ ಸಾಮಾಜಿಕ ಆರ್ಥಿಕ ಬದಲಾವಣೆಗಳೇ ಆಗ್ಬಿಡ್ತವೆ ಅಂತ. ಈ ಬದಲಾವಣೆಗಳು ಆಗ್ಲಿ ಅಂತೇನೆ ನಾವು ಬಸವಾದಿ ಶಿವಶರಣರು